ಅಮ್ಮ ನನಗೆ ಯಾಕೆ ರೆಕಾರ್ಡ್ ಆಗೋದಿಲ್ಲ ಅಂತ ಕೇಳಿದೆ, ಪ್ರೈಸ್ ಎಲ್ಲ ಬರುವುದಿಲ್ಲ ಅಂತ. ಅದಕ್ಕೆ ಆರಿಕೋಡಿ ಚಾಮುಂಡೇಶ್ವರಿ ಅಮ್ಮನ ಇದಂತ ಅಮ್ಮ ಕರ್ಕೊಂಡೋದ್ರಲ್ಲಿಗೆ ಅಮ್ಮನವರು ಬೇಡಿ ಇದು ಸ್ವಾಮಿ ಇದ್ದವ್ರೆ ನಮಗೆ ಇದು ಪ್ರೈಸ್ ಎಲ್ಲ ಬರಬೇಕು ಅಂತೇಳಿ. ಆಗ ನಾವು ಶಿವಮೊಗ್ಗಕ್ಕೆ ಕಾಂಪಿಟೇಷನಿಗೆ ಹೋಗ್ಲಿಕ್ಕಿತ್ತು. ಕಾಂಪಿಟೇಷನಿಗೆ ಹೋಗುವಾಗ ಹರಕೆ ಸೇವೆ ಎಲ್ಲ ಮಾಡ್ತೇವೆ ಅಂತ ಹೇಳಿಕೊಂಡು ಅಲ್ಲಿ ಹೋಗುವಾಗ ಫಸ್ಟ್ ಪ್ಲೇಸ್ ಸಿಕ್ಕಿತ್ತು. ಯಾಕೆಂದರೆ ದೈವಶಕ್ತಿ ಇಲ್ಲದೆ ಏನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ಬೋದು, ಆದರೆ ದೈವಶಕ್ತಿ ನಮಗೆ ಬೇಕೇ ಬೇಕಾಗ್ತದೆ. ಅದ ಕಾರಣ ಆ ದೈವಶಕ್ತಿ ಅವಳಿಗೆ ಇದೆ ಅಂತ ಹೇಳ್ಬೋದು. ಹೌದು, ತಾಯಿಯ ಒಂದು ನಾವು ಕೇಳಿಕೊಂಡಾಗ ಅವಳು ಆರಿಕೊಡಿ ತಾಯಿಯ ಕೃಪೆ ಅಲ್ವಾ. ಯಾಕೆಂದೇಳಿದರೆ ನಾನು ಒಂದು ಸಮಯದಲ್ಲಿ ತುಂಬ ಸೋತಿದ್ದೆ. ಆಗ ನನಗೆ ಅಲ್ಲಿಯ ಶಕ್ತಿ, ಆ ಪವಾಡ ಶಕ್ತಿ ಗೋಚರ ಆಗಿದೆ. ಕೇವಲ ಆರಿಕೋಡಿಗೆ ಹೋಗಿ ಅಲ್ಲಿ ಟೋಕನನ್ನು ಪಡ್ಕೊಂಡ್ರೆ ಮಾತ್ರ ನಮಗೆ ತಾಯಿ ಒಲಿತಾಳೆ ಅಂತೇಳಿ ಅಲ್ಲ, ಎಲ್ಲಿ ನಿಂತು ಕೂಡ ನಾವು ಭಕ್ತಿಯಿಂದ ಬೇಡಿಕೊಂಡ್ರೆ ಆ ತಾಯಿಯ ಆಶೀರ್ವಾದ ಇದೆ ಅಂತ ನಂಬಿಕೊಳ್ತಾ, ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯವಿಖ್ಯಾತ ಡಿಜಿಟಲ್ ಮೀಡಿಯಾ. ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂಥ ಸ್ವಾಗತ. ಇವತ್ತು ನಾನು ಹಾಗೆಯೇ ಯಶ್ ಸುಳ್ಯ ತಾಲೂಕಿನ ಗುತ್ತಿಗಾರಿನಿಂದ ಸ್ವಲ್ಪ ಮುಂದೆ ಬಂದಾಗ ಇಲ್ಲಿ ದೇವಚಳ್ಳ ಅಂತ ಹೇಳುವಂಥ ಒಂದು ಗ್ರಾಮ ಇದೆ. ಆ ದೇವಚಳ್ಳ ಗ್ರಾಮದಲ್ಲಿ ವಾಲ್ತಾಜೆ ಅನ್ನುವಂಥ ಪರಿಸರ ಇದೆ. ಅದರಲ್ಲಿ ಕೊರಂಬಡ್ಕ ಅನ್ನುವಂಥ ಒಂದು ಮನೆಗೆ ನಾನು ಬಂದಿದ್ದೇನೆ. ಇಲ್ಲಿಗೆ ಬರ್ತಕ್ಕಂಥ ಬಹಳ ಮುಖ್ಯವಾಗಿರುವಂಥ ಉದ್ದೇಶ, ಬರುವ ದಾರಿಯನ್ನೊಮ್ಮೆ ನೀವು ನೋಡ್ಬೋದು ಹೇಗಿದೆ ಅಂತ ಹೇಳಿದರೆ. ಅದೇ ನೋಡಿದ್ರಿ ದಾರಿಯನ್ನು, ಬಹಳಷ್ಟು ಹಳ್ಳಿ ಪ್ರದೇಶವಾಗಿರುವಂತಹ ಹಾಗೆಯೇ ಒಂದಷ್ಟು ಪ್ರಕೃತಿಗೆ ಹತ್ತಿರವಾಗಿರ್ತಕ್ಕಂತಹ ಮನೆ ಇದು. ಇಲ್ಲಿ ಒಬ್ಬಳು ಪುಟ್ಟ ಸಾಧಕಿ ಯೋಗದ ಮೂಲಕ ವರ್ಲ್ಡ್ ವೈಡ್ ರೆಕಾರ್ಡ್ ಮಾಡಿದ್ದಾಳೆ. ಈ ವರ್ಲ್ಡ್ ವೈಡ್ ರೆಕಾರ್ಡ್ ಮಾಡೋದಕ್ಕೆ ಆಕೆಯ ಯೋಗ ಗುರುಗಳು ಎಷ್ಟು ಮುಖ್ಯನೋ, ಆಕೆಯ ಪೋಷಕರು ಎಷ್ಟು ಮುಖ್ಯನೋ, ಹಾಗೆಯೇ ಆಕೆಯ ಪ್ರಯತ್ನಗಳು ಇವತ್ತು ಎಷ್ಟು ಮುಖ್ಯನೋ, ಅದರ ಜೊತೆಗೆ ನಾವೆಲ್ಲರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯವರು ಮಾತ್ರವಲ್ಲದೆ ಇಡೀ ಕರ್ನಾಟಕ ರಾಜ್ಯದಲ್ಲಿರುವವರು ಮಾತ್ರವಲ್ಲದೆ ಆಲ್ಮೋಸ್ಟ್ ಆಗಿ ದೇಶ ವಿದೇಶಗಳಲ್ಲಿ ಇರ್ತಕ್ಕಂತಹ ಆಲ್ಮೋಸ್ಟ್ ಎಲ್ಲ ಭಕ್ತಾಭಿಮಾನಿಗಳು ನಂಬತಕ್ಕಂಥ ಒಂದು ಕ್ಷೇತ್ರ ಇದೆ, ಆರಿಕೋಡಿಯ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ. ಆ ಆರಿಕೋಡಿಯ ಚಾಮುಂಡೇಶ್ವರಿ ದೇವಿಯ ಅನುಗ್ರಹ ಕೂಡ ಈಕೆಯ ಮೇಲೆ ತುಂಬಾ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕಾಗಿದೆ. ಯಾವತ್ತೂ ಕೂಡ ನಾನು ಆರಿಕೋಡಿಯ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಬರ್ತಕ್ಕಂಥ ಭಕ್ತಾಭಿಮಾನಿಗಳಿಗೆ ಆರಿಕೋಡಿಯ ತಾಯಿ ಎಷ್ಟರ ಮಟ್ಟಿಗೆ ಅನುಗ್ರಹವನ್ನು ಕೊಟ್ಟಿದ್ದಾರೆ ಅಂತ ದೇವಸ್ಥಾನದ ಮುಂಭಾಗದಲ್ಲೇ ನಿಂತು ನಾನು ಅವ್ರ ಜೊತೆ ಕೇಳ್ತಾ ಇದ್ದೆ. ಆದರೆ ದೇವಿಯನ್ನು ದೇವಸ್ಥಾನಕ್ಕೆ ಹೋಗಿಯೇ ನಾವು ಭಕ್ತಿಯಿಂದ ಕೈ ಮುಗಿದ್ರೆ ಮಾತ್ರ ದೇವಿ ನಮ್ಮ ಕರೆಗೆ ಹೋಗೊಟ್ಟು ನಮಗೆ ಅನುಗ್ರಹವನ್ನು ಕೊಡ್ತಾರೆ ಅಂತ ಹೇಳಿ ಅಲ್ಲ, ನಾವು ಎಲ್ಲಿ ಇರ್ತೇವೆ ಅಲ್ಲಿಂದಲೇ ಬಹಳ ಪ್ರಾಮಾಣಿಕವಾಗಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದರೆ ಆರಿಕೋಡಿಯ ಚಾಮುಂಡೇಶ್ವರಿ ಅಮ್ಮ ನಮ್ಮ ಒಂದು ಕರೆಗೆ, ನಮ್ಮ ಒಂದು ಪ್ರಾರ್ಥನೆಗೆ ಒಲಿತಾಳೆ ಅಂತ ಹೇಳೋದಕ್ಕೆ ಈ ಕೊರಂಬಡ್ಕದಲ್ಲಿರ್ತಕ್ಕಂತಹ ಕುಮಾರಿ ಜಿಶಾ ಕೊರಂಬಡ್ಕ ಅನ್ನುವಂತಹ ಕುವರಿಯೇ ಇವತ್ತು ಸಾಕ್ಷಿಯಾಗಿದ್ದಾಳೆ. ನಿರಂತರವಾಗಿರುವಂತಹ ಪ್ರಯತ್ನ ಆಕೆಯ ಜೊತೆಯಲ್ಲಿತ್ತು. ಆಕೆಯ ಯೋಗ ಗುರುಗಳ ಸಂಪೂರ್ಣವಾಗಿರುವಂತಹ ತರಬೇತಿ ಸಹಕಾರಗಳಿತ್ತು, ಊರವರ ಸಹಕಾರಗಳಿತ್ತು, ಮನೆಯವರ ಅಭೂತಪೂರ್ವವಾಗಿರುವಂಥ ಪ್ರೋತ್ಸಾಹ ಇತ್ತು, ಆಕೆಯ ಒಂದು ಒಳ್ಳೆ ರೀತಿಯಲ್ಲಿ ಕಲಿಯುವಿಕೆ ಕೂಡ ಇತ್ತು. ಇದೆಲ್ಲವನ್ನ ಜೊತೆಗೂಡಿದಾಗ ಒಂದು ಅದೃಷ್ಟ ಅನ್ನುವಂತಹದ್ದು ಜೊತೆಗಿಲ್ಲದಿದ್ದರೆ ತಾನು ಮಾಡ್ತಕ್ಕಂಥ ಎಷ್ಟೇ ದೊಡ್ಡ ಸಾಧನೆಗಳಾದರೂ ಕೂಡ ತಲುಪುವಂಥ ಮಟ್ಟಕ್ಕೆ ತಲುಪೋದಕ್ಕೆ ಅಸಾಧ್ಯವಾಗ್ತದೆ ಸಾಕಷ್ಟು ಮಂದಿಗೆ. ಅಂಥ ಸಂದರ್ಭದಲ್ಲಿ ಆಕೆಯ ಕೈಯನ್ನು ಹಿಡಿದಿರ್ತಕ್ಕಂತಹದ್ದು ಆಕೆಯ ತಾಯಿ ಮಾಡಿರುವಂತಹ ಪ್ರಾರ್ಥನೆಗೆ ಇವತ್ತು ಅವರ ಜೊತೆಗೆ ನಿಂತಿರ್ತಕ್ಕಂಥದ್ದು ಆರಿಕೋಡಿಯ ಚಾಮುಂಡೇಶ್ವರಿ ತಾಯಿ. ಹಾಗಾಗಿ ಆ ಪುಟ್ಟ ಕುವರಿ ಈ ಹಿಂದೆ ಸಾಕಷ್ಟು ರೀತಿಯಲ್ಲಿ ಯೋಗದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ರು ಕೂಡ ಏನೋ ಒಂದು ನಿರೀಕ್ಷಿತ ಮಟ್ಟವಾಗಿರುವಂತಹ ವೇದಿಕೆಗೆ ಹೋಗೋದಕ್ಕೆ ಆಗಲಿಲ್ಲ. ಯಾವತ್ತು ತನ್ನ ಒಂದು ಕಲಿಕೆಗೆ ಬೇಕಾಗಿರುವಂಥ ವೇದಿಕೆಗಳು ಸಿಗಲಿಲ್ಲ ಅಂತ ಹೇಳಿ ಮನಸ್ಸಲ್ಲಿ ಒಂದಷ್ಟು ನೋವು ಇದ್ದ ಸಂದರ್ಭದಲ್ಲಿ ಆರಿಕೋಡಿಯ ತಾಯಿಯನ್ನು ಅವಳ ತಾಯಿ ಒಂದಿನ ಪೂರ್ತಿಯಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಆಕೆ ಮಾಡಿರ್ತಕ್ಕಂತಹ ಸಾಧನೆ ಇವತ್ತು ಈ ಪುಟ್ಟ ಹಳ್ಳಿಯಿಂದ, ಈ ಒಂದು ಪುಟ್ಟ ಗ್ರಾಮದಿಂದ ವರ್ಲ್ಡ್ ವೈಡ್ ಯೋಗದಲ್ಲಿ ರೆಕಾರ್ಡನ್ನು ಮಾಡಿದ್ದಾಳೆ. ಅಂತಹ ಸಾಧಕೆಯನ್ನು ಇವತ್ತು ಮಾತಾಡಿಸೋದಕ್ಕೆ ಅವರ ಮನೆಗೆ ಬಂದಿದ್ದೇನೆ. ಅವರ ಜೊತೆ ಮಾತಾಡೋಣ, ಅವಳ ತಾಯಿ ಜೊತೆ ಮಾತಾಡೋಣ. ಅವರ ಜೀವನದಲ್ಲಿ ಯೋಗ ಗುರುಗಳಾಗಿರ್ಬೋದು, ಊರವರು ಆಗಿರ್ಬೋದು, ಹಾಗೆಯೇ ಆರಿಕೋಡಿಯ ತಾಯಿ ಎಷ್ಟರ ಮಟ್ಟಿಗೆ ಜೊತೆಯಾಗಿ ನಿಂತಿದ್ದಾರೆ ಅನ್ನೋದನ್ನು ಕೇಳೋಣ. ಹಾಗೆಯೇ ಆಕೆಯ ಯೋಗ ಗುರುಗಳ ಜೊತೆ ಮಾತಾಡಬೇಕು. ಇದೆಲ್ಲವನ್ನು ಕೇಳೋದಕ್ಕೆ ಒಂದು ಎಪಿಸೋಡನ್ನು ಮಾಡೋದಕ್ಕೆ ಬಂದಿದ್ದೇವೆ. ನೋಡಿ, ಆರಿಕೋಡಿಯ ಕ್ಷೇತ್ರಕ್ಕೆ ಹೋಗಿ ನಮಗೆ ಅಭಯ ನುಡಿಯನ್ನು ಕೇಳಿದರೆ ಅಥವಾ ಟೋಕನ್ ಸಿಕ್ಕಿದರೆ ಮಾತ್ರ ತಾಯಿ ನಮ್ಮ ಜೊತೆಗಿರ್ತಾರೆ ಅಂತ ಹೇಳೋದನ್ನು ಬಿಟ್ಟುಬಿಡಿ. ಭಕ್ತಿಯಿಂದ ನಾವು ಎಲ್ಲಿ ಕುಳಿತು ಬೇಡಿಕೊಂಡ್ರೂ ಕೂಡ ಭಕ್ತರ ಕಷ್ಟಗಳಿಗೆ, ಭಕ್ತರ ಒಂದು ಸಂಕಷ್ಟಗಳಿಗೆ ಸಂಪೂರ್ಣವಾಗಿರುವಂತಹ ಅನುಗ್ರಹವನ್ನು ಕೊಡ್ತಕ್ಕಂಥ ತಾಯಿ ಆರಿಕೋಡಿಯ ಅಮ್ಮ. ಅದಕ್ಕೆ ಬೇಕಾಗಿ ಇವತ್ತಿನ ಒಂದು ಸ್ಪೆಷಲ್ ಎಪಿಸೋಡನ್ನು ಮಿಸ್ ಮಾಡದೆ ನೋಡಿ. ತಾವುಗಳು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ತಾಲೂಕಿನಲ್ಲಿರುವಂತಹ ಬೆಳಾಲು ಗ್ರಾಮದ ಆರಿಕೋಡಿಯ ಕ್ಷೇತ್ರಕ್ಕೆ ಬನ್ನಿ, ತಾಯಿಯ ದರ್ಶನವನ್ನು ಪಡ್ಕೊಳ್ಳಿ ಅಂತ ಹೇಳಿಕೊಳ್ತಾ ಇವತ್ತಿನ ಎಪಿಸೋಡನ್ನು ವಾಲ್ತಾಜೆಯ ಕೊರಂಬಡ್ಕದಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ಬನ್ನಿ ನೋಡ್ಕೊಂಡು ಬರೋಣ.
ವಾಲ್ತಾಜ ಶಾಲೆಯಲ್ಲೇ ಕಲಿತಾ ಇದ್ದಾಳೆ. ಒಂದು ಹಳ್ಳಿಯ ಶಾಲೆ ಆದರೂ ಕೂಡ ಇವತ್ತು ದಿಲ್ಲಿಯವರೆಗೂ ಕೂಡ ತನ್ನ ಹೆಸರು ಇದೆ ಅಂತ ಹೇಳ್ತಕ್ಕಂಥದ್ದಕ್ಕೆ ಈ ಮನೆಯ ಜಿಶಾನೇ ಸಾಕ್ಷಿ. ಆಕೆ ಅಮ್ಮ ಇದ್ದಾರೆ, ಅವ್ರ ಜೊತೆ ಮಾತಾಡ್ತೇನೆ. ಅಮ್ಮ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದೆ. ಓಕೆ, ನಿಮ್ಮ ಮಗಳು ದೊಡ್ಡ ಸಾಧನೆಯನ್ನ ಮಾಡಿದಾಳೆ ಇವತ್ತು. ಈ ಸಾಧನೆ ಹಿಂದೆ ಇರ್ತಕ್ಕಂಥ ಶಕ್ತಿಗಳು ಎಂತ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೇಕು ನಮಗೆ. ಅವಳು ಫಸ್ಟ್ 2 ವರ್ಷಗಳ ಹಿಂದೆ ಅಮರ ಯೋಗ ಕೇಂದ್ರ ಗುತ್ತಿಗಾರಿಯಲ್ಲಿ ಯೋಗ ತರಬೇತಿ ಪಡೆದಿದ್ದಾಳೆ. ಯೋಗ ಸರ್ ಶರತ್ ಮರ್ಗಿಳಡ್ಕ ಅವರ ಜೊತೆ ಯೋಗ ತರಬೇತಿ ಪಡೆದುಕೊಂಡು ಕಂಟಿನ್ಯೂ ಆಗಿ ಹೀಗೆ ಭಾಗವಹಿಸ್ತಿದ್ದಾಳೆ. ಹಾಗೆ ಬೆಂಗಳೂರಲ್ಲಿ ಒಂದು 5-6 ಸಲ ಕಾಂಪಿಟಿಷನಲ್ಲಿ ಭಾಗವಹಿಸಿದ್ದಾಳೆ. ಅವಳ ಪ್ರಯತ್ನ ಇತ್ತು ತುಂಬ, ಆದರೆ ಭಾಗವಹಿಸಿಕೊಂಡು ಬಂದು ಅಲ್ಲಿಂದ ಬರುವಾಗ ಪ್ರಶಸ್ತಿ ಪತ್ರ ಮಾತ್ರ ಹೊರತು ಅವಳಿಗೆ ಪ್ಲೇಸ್ ಸಿಗ್ತಿರ್ಲಿಲ್ಲ. ಯಾಕೆ ಒಂದು ದಿವಸ ಅವಳು ಕೇಳಿಲ್ಲ, ಅಮ್ಮ ನಮಗೆ ಏನಮ್ಮ ಎಷ್ಟು ಪ್ರಯತ್ನ ಪಟ್ಟರು ನನಗೆ ಇದು ಪ್ರಶಸ್ತಿ ಬರಲಿಲ್ಲ, ಪ್ಲೇಸ್ ಬರಲಿಲ್ಲ ಯಾಕಮ್ಮ ಅಂತ. ಹಾಗೆ ನಾವು ಒಂದು ದಿವಸ ಶಿವಮೊಗ್ಗದಲ್ಲಿ ಕಾಂಪಿಟೇಷನ್ ಇರುವಾಗ ನಾವು ಫೆಬ್ರವರಿ 25ಕ್ಕೆ ನಾವು ಅಲ್ಲಿ ಹೋಗುವಾಗ ಪ್ರಾರ್ಥನೆ ಮಾಡಿಕೊಂಡ್ವಿ, ಈ ಸರ್ತಿ ಹೀಗೆ ಪ್ಲೇಸ್ ಬಂದರೆ ನಾವು ಚಾಮುಂಡೇಶ್ವರಿ ದೇವಿಗೆ ಅವಳ ಕೈಯಿಂದ ಏನಾದರೂ ಒಂದು ಹರಕೆ ಸೇವೆ ಮಾಡ್ತೇವೆ ಅಂತ. ಹಾಗೆ ನಾವು ಹಾಗೆ ಕರ್ಕೊಂಡೋಗಿ ನಾವು ಶಿವಮೊಗ್ಗದಲ್ಲಿ ಕಾಂಪಿಟೇಷನ್ ಕೊಟ್ಟು ಅಲ್ಲಿ ಪ್ರಥಮ ಪ್ಲೇಸ್ ಬಂದಿದೆ. ಹಾಗೆ ಮತ್ತು ಅದರಲ್ಲಿ ಕಾಕಕಿಕ್ಕಿ ಶೂಟಿಂಗಲ್ಲಿ ಸಮೇತ ಅವಳಿಗೆ ಶೂಟಿಂಗಲ್ಲಿ ಭಾಗವಹಿಸಿದ್ದಾಳೆ ಅವಳು. ಆಮೇಲೆ ಅವಳು ಮೊನ್ನೆ ಮೇ 15ಕ್ಕೆ ಅವಳದು ರಿಸಲ್ಟ್ ಬಂತು. ವಿಶ್ವ ದಾಖಲೆ ಮಾಡಿದ್ದಾಳೆ. ಅವಳು ಯುಗಾದಿ ದಿವಸ ಮಾಡಿದ್ದು, ಅದು ಮೇ 15ಕ್ಕೆ ಅದರ ರಿಸಲ್ಟ್ ಬಂತು. ಅದಕ್ಕೆ ಕಾರಣ ತಾಯಿ ಚಾಮುಂಡೇಶ್ವರಿ ಕಾರಣ, ಹಾಗೆ ಯೋಗ ಗುರು ಸರ್ ಕೂಡ ಕಾರಣ. ಹಾಗೆ ನಮ್ಮ ಶಾಲೆ ಎಲ್ಲ ಸಪೋರ್ಟ್, ಮನೆಯವ್ರ ಸಪೋರ್ಟು. ಹಾಗೆ ಅವಳು ಕೂಡ ತುಂಬ ಪ್ರಯತ್ನ ಮಾಡ್ತಾಳೆ, ಎಷ್ಟೇ ಕಷ್ಟ ಆದರೂ ಕೂಡ ಅವಳು ಸಾಧಕರನ್ನ ತಯಾರು ಮಾಡಿರುವಂತಹ ಯೋಗದ ಶಿಕ್ಷಕ ಶ್ರೀಯುತ ಶರತ್ ಮರ್ಗಿಲಡ್ಕ ಇದ್ದಾರೆ. ಅವರು ಕೂಡ ವೆರಿ ಯಂಗ್ ಟ್ಯಾಲೆಂಟೆಡ್. ತಾನು ಕೂಡ ಸಾಧನೆಯನ್ನು ಸಾಕಷ್ಟು ಬಾರಿ ಬೇರೆ ಬೇರೆ ವಿಭಾಗದಲ್ಲಿ ಯೋಗದಲ್ಲಿ ಮಾಡಿರ್ತಕ್ಕಂಥವ್ರು, ನನ್ನ ಆತ್ಮೀಯರು ಕೂಡ. ಸರ್ ತೋಣ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ತೊಂದರೆ ಆರಾಮಿದೆ. ಓಕೆ, ಇವತ್ತು ನಿಮ್ಮ ಗರಡಿಯಲ್ಲಿ ಪಳಗಿರ್ತಕ್ಕಂತಹ ಒಬ್ಬಳು ಯೋಗದ ವಿದ್ಯಾರ್ಥಿನಿ ಒಂದು ದಾಖಲೆಯನ್ನು ಮಾಡಿದ್ದಾರೆ. ಅಂದರೆ ವರ್ಲ್ಡ್ ವೈಡ್ ಇವತ್ತು ಯೋಗದಲ್ಲಿ ರೆಕಾರ್ಡ್ ಮಾಡಿದ್ದಾರೆ. ಅದಕ್ಕೆ ಸಂಪೂರ್ಣವಾಗಿರುವಂತಹ ಅಮರ ಯೋಗ ಚಾರಿಟೇಬಲ್ ಟ್ರಸ್ಟ್ನ ಸಹಕಾರಗಳು ಕೂಡ ಇದೆ. ಅಂದರೆ ಒಂದು ಚಾರಿಟೇಬಲ್ ಅಥವಾ ಒಂದು ಸಂಸ್ಥೆಗಳು ಸಹಕಾರ ಕೊಟ್ಟಾಗ ಈ ರೀತಿಯ ವಿದ್ಯಾರ್ಥಿಗಳನ್ನು ಬೆಳೆಸೋದಕ್ಕೆ ಸಾಧ್ಯ ಅಂತ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ, ನಿಮ್ಮ ಗರಡಿಯಲ್ಲಿ ಪಳಗಿರ್ತಕ್ಕಂಥ ವಿದ್ಯಾರ್ಥಿನಿ ಈ ರೀತಿಯ ಸಾಧನೆಯನ್ನು ಅಂದರೆ ಒಂದು ರೆಕಾರ್ಡನ್ನು ಮಾಡಿದ್ದಾರೆ ಅಂತ ಹೇಳುವಾಗ ನಿಮಗೆಷ್ಟು ಖುಷಿ ಇದೆ? ಮತ್ತು ಉಳಿದಂಥ ವಿದ್ಯಾರ್ಥಿಗಳ ರೀತಿಯಲ್ಲೇ ಈಕೆ ಇದ್ಲಾ ಅಥವಾ ಸ್ವಲ್ಪ ಭಿನ್ನವಾಗಿ ಇದ್ಲಾ, ಹೇಗೆ? ನಮ್ಮ ವಿದ್ಯಾರ್ಥಿಗಳು ಸಾಧನೆ ಮಾಡಿ ನಮಗೆ ಖುಷಿ. ಯಾಕೆಂದರೆ ಒಂದು ಮಾತಿದೆ ಅಲ್ಲ, ಗುರುಗಳಿಂದ ಎತ್ತರಕ್ಕೆ ಶಿಷ್ಯಂದಿರು ಬೆಳೆಯಬೇಕಂತ. ಅದೇ ರೀತಿಯಲ್ಲಿ ಹೋಗ್ತಾ ಇದ್ದಾರೆ ನಮ್ಮ ವಿದ್ಯಾರ್ಥಿಗಳು, ಎಲ್ಲ ವಿದ್ಯಾರ್ಥಿಗಳು ಆಗಿರ್ಬೋದು. ಆದರೆ ಈಗ ಅಮರ ಯೋಗ ಕೇಂದ್ರ ಗುತ್ತಿಕಾರು ಇಲ್ಲಿಯ ವಿದ್ಯಾರ್ಥಿ ಜಿಶಾ ಕೊರ್ಂಬಾಡ್ಕ ಇವರು ಕೂಡ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ವರ್ಲ್ಡ್ ರೆಕಾರ್ಡ್ ಅಂತ ಬರ್ತಾ ಇದ್ದು. ಓಕೆ, ಆದ ಕಾರಣ ಇದು ಇನ್ನೂ ಹಲವು ವಿದ್ಯಾರ್ಥಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ. ಇವರು ಪ್ರಯತ್ನ ಮೊದಲಿಂದಲೇ ಪ್ರಯತ್ನ ಮಾಡ್ತಿದ್ರು, ಬೇಗ ಫಲಿತಾಂಶ ಸಿಕ್ಕಿದಲ್ವಾ? ಓಕೆ, ಇವತ್ತು ಜಿಶಾ ಸಾಧನೆಯನ್ನ ಮಾಡಿ ನಮ್ಮ ಮುಂದೆ ಇವತ್ತು ಮೀಡಿಯಾದಲ್ಲಿದ್ದಾರೆ. ಇವರ ಹಾಗೇನೆ ಬೇರೆ ಯಾರಾದರೂ ತಮ್ಮ ಗರಡಿಯಲ್ಲಿ ಪಳಗಿರತಕ್ಕಂಥ ವಿದ್ಯಾರ್ಥಿನಿಗಳು ಅಥವಾ ವಿದ್ಯಾರ್ಥಿಗಳು ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು ಈ ಹಿಂದೆ ಇದ್ದಾರಾ ಅಂತ? ಹೌದು, ಇದ್ದಾರೆ. ನಮ್ಮ ಸ್ಟೂಡೆಂಟ್ಗಳು 4 ರಿಂದ 5 ಜನ ವರ್ಲ್ಡ್ ವೈಡ್ ರೆಕಾರ್ಡ್ ಆಗಿರ್ಬೋದು, ಮತ್ತು ಇಂಟರ್ನ್ಯಾಷನಲ್ ರೆಕಾರ್ಡ್ ಆಗಿರ್ಬೋದು, ಮತ್ತು ಲಂಡನ್ ಬುಕ್ ಆಫ್ ರೆಕಾರ್ಡ್ ಆಗಿರ್ಬೋದು, ಎಲ್ಲ ರೆಕಾರ್ಡ್ಗಳನ್ನು ಟ್ರೈ ಮಾಡ್ತಾರೆ. ಈಗ 2-3 ವಿದ್ಯಾರ್ಥಿಗಳು ಇಂಟರ್ನ್ಯಾಷನಲ್ ಯೋಗ ಬುಕ್ ಆಫ್ ರೆಕಾರ್ಡಿಗೆ ಕೂಡ ಟ್ರೈ ಮಾಡ್ತಾರೆ. ಹಾಗೆ ಹಲವಾರು ಸ್ಪರ್ಧೆಗಳು ಕೂಡ ಭಾಗವಹಿಸ್ತಾ ಇದ್ದಾರೆ. ಈಗ ಶಿಕ್ಷಣ ಇಲಾಖೆಯಿಂದ ಆಗಿರ್ಬೋದು, ಮತ್ತು ಬೇರೆ ಇಂಟರ್ನ್ಯಾಷನಲ್ ಯೋಗ ಕಾಂಪಿಟೇಷನ್ ಆಗಿರ್ಬೋದು, ಅದರಲ್ಲೆಲ್ಲ ಭಾಗವಹಿಸ್ತಿದ್ದಾರೆ. ಓಕೆ, ಒಟ್ಟಾರೆಯಾಗಿ ಇವತ್ತು ಶರತ್ ಮರ್ಗಿಲಡ್ಕರ್ ಅವರು ಒಬ್ಬ ಯೋಗ ಶಿಕ್ಷಕನಾಗಿ ಎಷ್ಟು ಜನ ವಿದ್ಯಾರ್ಥಿಗಳಿಗೆ ನಮ್ಮ ತಾಲೂಕಿನಲ್ಲಿ ಆಗಿರ್ಬೋದು ಅಥವಾ ಔಟ್ಸೈಡ್ ಆಗಿರ್ಬೋದು, ಒಟ್ಟಾರೆಯಾಗಿ ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಯೋಗವನ್ನು ಕಲಿಸಿಕೊಡ್ತಾ ಇದ್ದಾರೆ? ಓಕೆ, ನಮ್ದಂದ್ರೆ ಸುಳ್ಯ ತಾಲೂಕು ಮತ್ತು ಪುತ್ತೂರು ತಾಲೂಕು, ಕಡಬ ತಾಲೂಕು ಎಲ್ಲ ಕೇಂದ್ರದಲ್ಲಿ ಆಗಿ 100-120 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ. ಮತ್ತು ಬೇರೆ ಸ್ಕೂಲ್ಗಳಲ್ಲಿ ಕೂಡ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಯೋಗ. ಇವತ್ತು ನೀವೊಬ್ಬ ಸಾಧಕ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಗರಡಿಯಲ್ಲಿ ಪಳಗಿರತಕ್ಕಂತಹ ವಿದ್ಯಾರ್ಥಿಗಳು 4 ರಿಂದ 5 ಜನ ಇವತ್ತು ವರ್ಲ್ಡ್ ವೈಡ್ ಫೇಮಸ್ ಆಗಿದ್ದಾರೆ ಅಂತ ಹೇಳಿದ್ರೆ, ತಮ್ಮ ಒಂದು ಕಲಿಕೆ ಯೋಗದಲ್ಲಿ ತಾವು ಕಲಿಸ್ತಕ್ಕಂತಹ ರೀತಿ ಬಹಳ ಚೆನ್ನಾಗಿದೆ ಅಂತ ನಾನು ಭಾವಿಸಿಕೊಳ್ತೇನೆ. ಹಾಗೆಯೇ ಇವತ್ತು ಜಿಶಾರವರು ಸಾಧನೆಯನ್ನು ಮಾಡಬೇಕಿದ್ರೆ ಅವರ ಅಮ್ಮ ಹೇಳುವುದಾಗಿ ಅವರ ಮನೆಯವರು ಹೇಳಿರೋ ಪ್ರಕಾರ ಆರಿಕೋಡಿಯ ಅಮ್ಮನ ಆಶೀರ್ವಾದ ಕೂಡ ಬಹಳಷ್ಟಿದೆ ಅಂತ. ತಾವು ಇದನ್ನು ಎಷ್ಟರ ಮಟ್ಟಿಗೆ ನಂಬ್ತೀರಿ ಅಂತ? ಹೌದು, ಯಾಕೆಂದರೆ ದೈವಶಕ್ತಿ ಇಲ್ಲದೆ ಏನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ಬೋದು, ಆದರೆ ದೈವಶಕ್ತಿ ನಮಗೆ ಬೇಕೇ ಬೇಕಾಗ್ತದೆ. ಅದ ಕಾರಣ ಆ ದೈವಶಕ್ತಿ ಅವಳಿಗೆ
ದೈವಶಕ್ತಿ ಇದೆ ಅಂತ ಹೇಳ್ಬೋದು ಅವಳಿಗೆ. ಓಕೆ, ತಾವು ಕೂಡ ಆರಿಕೋಡಿ ಅಮ್ಮನ ಶಕ್ತಿ ನಂಬ್ತೀರಾ? ಹೌದು, ಖಂಡಿತ ನಾನು ಹೋಗ್ತಾ ಇರ್ತೇನೆ ಹೆಚ್ಚಾಗಿ. ಅದಕ್ಕೆ ಆದ್ರೆ ಒಬ್ಬ ಯೋಗ ಗುರು ಕೂಡ ಆರಿಕೋಡಿ ಅಮ್ಮನ ಭಕ್ತನೇ, ಹಾಗೆ ತನ್ನ ಗರಡಿಯಲ್ಲಿ ಪಳಗಿರ್ತಕ್ಕಂತಹ ಆ ಒಂದು ವಿದ್ಯಾರ್ಥಿನಿ ಕೂಡ ಆರಿಕೋಡಿ ಅಮ್ಮನ ಶಕ್ತಿ ಇದೆ. ನಮ್ಮೆಲ್ಲರ ಪ್ರಯತ್ನಗಳಿಂದಾಗಿ ಇವತ್ತು ಸಾಧನೆಯನ್ನು ಮಾಡೋದಕ್ಕಾಗಿದೆ ಅಲ್ವಾ? ಹಾಗಿದ್ದಾಗ ಶರತ್ ಮರ್ಗಿಲೇಡ್ಕರ್ ಅವರ ಒಂದು ಗರಡಿಯಲ್ಲಿ ಇನ್ನಷ್ಟು ವಿದ್ಯಾರ್ಥಿಗಳು ಪಳಗಲಿ. ಕೇವಲ ವಿದ್ಯಾರ್ಥಿಗಳನ್ನ ಮಾತ್ರ ದೇಶದಲ್ಲಿ ಫೇಮಸ್ ಮಾಡೋದಲ್ಲ, ತಾವು ಕೂಡ ಮುಂದಿನ ದಿನಗಳಲ್ಲಿ ಇಡೀ ನಮ್ಮ ಪ್ರಪಂಚದಾದ್ಯಂತ ಫೇಮಸ್ ಆಗಿ ನಿಮಗೂ ಕೂಡ ದೇವರುಗಳ ಆಶೀರ್ವಾದ ಇರಲಿ ಅಂತ ಹೇಳ್ಕೊಳ್ತಾ ನನ್ನ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು. ಇನ್ನಷ್ಟು ನಿಮ್ಮ ಒಂದು ಸಾಧನೆಯ ಪಯಣ ಮುಂದುವರಿಲಿ. ಥ್ಯಾಂಕ್ ಯು. ನನ್ನ ಜೊತೆಗೆ ಮತ್ತೊಬ್ಬರಿದ್ದಾರೆ. ಈ ಎಲ್ಲ ಯೋಗ ಶಿಕ್ಷಣಗಳು, ಈ ಒಂದು ಹಳ್ಳಿಯ ಪ್ರದೇಶದ ಮಕ್ಕಳೆಲ್ಲ ಯೋಗ ಶಿಕ್ಷಣವನ್ನು ಪಡಿಬೇಕಿದ್ರೆ ಅದಕ್ಕೊಂದು ಸಂಸ್ಥೆ ಬೇಕು, ಅದನ್ನು ಕಲಿಸ್ತಕ್ಕಂತಹ ಒಂದು ವಿಚಾರಕ್ಕೆ ಜಾಗಗಳು ಬೇಕು. ಅದೆಲ್ಲವನ್ನು ನೋಡಿಕೊಳ್ತಾ ಇರತಕ್ಕಂತಹದ್ದು ಗುತ್ತಿಗೆರನಲ್ಲಿರುವಂತಹ ಅಮರ ತಾಲೂಕು ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್. ಸೊ ಅದರ ಒಂದು ಮುಂದಾಳತ್ವವನ್ನು ವಹಿಸಿಕೊಂಡು ಎಲ್ಲರ ಜೊತೆಗೆ ಹಾಗೆಯೇ ಸಾಮಾಜಿಕವಾಗಿ ತನ್ನನ್ನು ತಾನು ನಿರಂತರ ಹಲವಾರು ವರ್ಷಗಳಿಂದ ತೊಡಗಿಸಿಕೊಂಡಿರುವಂಥ ವ್ಯಕ್ತಿ. ಆಂಬ್ಯುಲೆನ್ಸ್ ಸೇವೆಯ ಮೂಲಕ ತನ್ನನ್ನು ತಾನು ತೊಡಗಿಸಿಕೊಂಡಿರ್ತಕ್ಕಂಥವ್ರು, ಬೇರೆ ಬೇರೆ ಸಾಮಾಜಿಕ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂಥ ಚಂದ್ರಶೇಖರ್ ಕಡೋಡಿ ಅವರಿದ್ದಾರೆ. ಚಂದ್ರ, ನಮಸ್ತೆ. ಹೇಗಿದ್ದೀರಿ? ಆರಾಮ ಸರ್. ಓಕೆ, ಇವತ್ತು ಒಂದು ಅಮರದ ಮೂಲಕವೇ, ಒಂದು ಅಮರದ ರೀತಿಯಲ್ಲಿ, ಒಂದು ಯಾವತ್ತೂ ಕೂಡ ನೆನಪಿಟ್ಟುಕೊಳ್ಳುವಂಥ ರೀತಿಯಲ್ಲಿ ವಿದ್ಯಾರ್ಥಿನಿ ವಿಶ್ವ ದಾಖಲೆಯನ್ನು ಮಾಡಿದ್ದಾಳೆ ಯೋಗದ ಮೂಲಕ. ಸೊ ಅದರ ಒಂದು ಮುಂದಾಳತ್ವ ತಮ್ಮಲ್ಲೂ ಕೂಡ ಇದೆ. ಹಾಗಿರುವಾಗ ನಿಮ್ಮ ಈ ಒಂದು ಸಂಸ್ಥೆ ಕೊಟ್ಟಿರ್ತಕ್ಕಂಥ ಈ ಒಂದು ದೊಡ್ಡ ಕೆಲಸಕ್ಕೆ ಸಿಕ್ಕಿರುವಂಥ ಪ್ರತಿಫಲಕ್ಕೆ ಎಷ್ಟು ಖುಷಿ ಆಗ್ತಾ ಇದೆ ಅಂತ? ಖಂಡಿತವಾಗಿಯೂ ಸಂತೋಷ ಆಗ್ತಾ ಇದೆ. ಬಹುಶಃ ನೀವಾಗಲೇ ಹೇಳಿದಾಗೆ ತಾಯಿ ಚಾಮುಂಡೇಶ್ವರಿಯ ಆರಿಕೋಡಿಯ ಒಂದು ಶಕ್ತಿ ಅಂತ ಹೇಳ್ಬೋದು. ಹಾಗೆ ನನಗೆ ಕೂಡ ವೈಯಕ್ತಿಕವಾಗಿ ನನ್ನ ಶ್ರೀಮತಿಗೆ ಹುಷಾರಿಲ್ಲದಿರುವಾಗ ನಾವು ಅಲ್ಲೇ ಪ್ರಾರ್ಥನೆ ಮಾಡಿ ಮತ್ತೆ ಹುಷಾರಾಗಿರುವಂಥದ್ದು ಕೂಡ ಆ ಶಕ್ತಿಯ ಕಾರಣ. ಯಾಕೆಂದೇಳಿದರೆ ನಾನು ಒಂದು ಸಮಯದಲ್ಲಿ ತುಂಬ ಸೋತಿದ್ದೆ. ಆಗ ನನಗೆ ಅಲ್ಲಿಯ ಶಕ್ತಿ, ಆ ಪವಾಡ ಶಕ್ತಿ ಗೋಚರ ಆಗಿದೆ. ಹಾಗೆ ಎಲ್ಲದಕ್ಕೆ ವಿದ್ಯಾರ್ಥಿಯ ಒಂದು ಪ್ರಯತ್ನ ಕಾರಣ ಅಂತ ಹೇಳ್ಬೋದು. ಟ್ರಸ್ಟ್ ವತಿಯಿಂದ ನಾವು ನಾಳಿನ ವಿದ್ಯಾರ್ಥಿಗಳ ಒಂದು ಸದೃಢ ಆರೋಗ್ಯಕ್ಕಾಗಿ ಯೋಗ ಅಂತ ಹೇಳುವಂಥ ಒಂದು ಪರಿಕಲ್ಪನೆಯಲ್ಲಿ ಮಕ್ಕಳೊಂದಷ್ಟು ಯೋಗ ಮಾಡಲಿ ಅಂತ ಹೇಳುವಂಥ ವಿಚಾರವನ್ನು ಶರತ್ ಮರ್ಗಿಲಾಡ್ಕ ಅವರೊಂದಿಗೆ ಹಂಚಿಕೊಂಡಾಗ ಖಂಡಿತವಾಗಿ ನಾನು ಸಪೋರ್ಟ್ ಮಾಡ್ತೇನೆ ಅಂತೇಳಿ ಬಂದು ಪ್ರತಿ ವಾರ ಕೂಡ ನಮಗೆ ಯೋಗ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಯೋಗ ತರಬೇತಿಯಲ್ಲಿ ವಿದ್ಯಾರ್ಥಿಗಳು ಇಷ್ಟು ದೊಡ್ಡ ಸಾಧನೆ ಮಾಡಿರುವಂಥದ್ದು ಇಡೀ ದೇಶಕ್ಕೆ ಅಥವಾ ವರ್ಲ್ಡ್ಗೆ ಕೊಟ್ಟಿರುವಂಥ ಒಂದು ಕೊಡುಗೆ. ಹಳ್ಳಿ ಪ್ರದೇಶದಲ್ಲಿ ಇನ್ನೂ ಕೂಡ ಕೆಲವರಿಗೆ ಅರ್ಥ ಆಗಲಿಲ್ಲ. ಆರೋಗ್ಯಕ್ಕಾಗಿ ಯೋಗ ಅಂತ ಹೇಳುವಂಥದ್ದು, ಮಕ್ಕಳು ದಾಖಲೆ ಮಾಡಬೇಕು ಅಂತ ಹೇಳುವಂಥದ್ದಲ್ಲ, ಮಕ್ಕಳಿಗೆ ನಾಳಿನ ಆರೋಗ್ಯಕ್ಕಾಗಿ ಖಂಡಿತವಾಗಿ ಯೋಗ ಬೇಕಾಗ್ತದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ನಾವು ಒಂದು ದೊಡ್ಡ ಫೀಸನ್ನು ಕೂಡ ಇಟ್ಕೊಂಡಿಲ್ಲ, ತಿಂಗಳಿಗೆ 200 ರೂಪಾಯಿ ಇರುವಂಥದ್ದು. ಅಂಥ ಫೀಸ್ನಲ್ಲಿ ಒಂದು ಮಕ್ಕಳು ಸಾಧನೆಯನ್ನು ಮಾಡಿರುವಂಥದ್ದು ಖಂಡಿತ ಸಂತೋಷ. ಹಾಗೆಯೇ ನಮ್ಮ ಸಂಸ್ಥೆ ಅಡಿಗಲಾಗಿರುವಂಥ ನಿಮಗೂ ಕೂಡ ನಮ್ಮ ಧನ್ಯವಾದವನ್ನು ಹೇಳ್ತೇನೆ. ಓಕೆ ಎಸ್ ವೀಕ್ಷಕರೇ, ಇವಾಗ ನನ್ನ ಜೊತೆ ಇರತಕ್ಕಂಥ ಸಾಧಕಿ ವರ್ಲ್ಡ್ ವೈಡ್ ರೆಕಾರ್ಡನ್ನು ಯೋಗದ ಮೂಲಕ ಮಾಡಿರುವಂಥ ಪುಟ್ಟ ಹಳ್ಳಿಯ ಸಾಧಕಿ ಜಿಶಾ ಕರ್ಮಡಕ ಇದ್ದಾರೆ. ಜಿಶಾ, ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಿ? ಚೆನ್ನಾಗಿದ್ದಾವೆ. ಓಕೆ, ಇವತ್ತು ವರ್ಲ್ಡ್ ವೈಡ್ ರೆಕಾರ್ಡ್ ಮಾಡಿದ್ದೀರಿ ಯೋಗದಲ್ಲಿ, ಎಷ್ಟು ಖುಷಿ ಆಗ್ತಾ ಇದೆ? ನನಗೆ ತುಂಬ ಖುಷಿ ಆಗ್ತಿದೆ. ನನಗೆ ಸಪೋರ್ಟ್ ಮಾಡ್ತಿರೋದು ಶರತ್ ಮರ್ಗಿಲಾಡ್ಕ ಸರ್ ಹಾಗೂ ಅಪ್ಪ ಅಮ್ಮ, ಇಷ್ಟು ಜನ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ. ಓಕೆ, ಸ್ಕೂಲಲ್ಲಿ ಮೇಡಮ್ ಸರ್ ಎಲ್ಲ ಫ್ರೆಂಡ್ಸ್. ಓಕೆ, ಫಸ್ಟಿಗೆ ಜಿಶಾ ಯೋಗ ಮಾಡ್ತಾ ಇದ್ರಿ, ಸುಮಾರು ಒಂದು 2 ವರ್ಷದಿಂದ ಮಾಡ್ತಾನೆ ಇದ್ದೀರಿ. ಸೊ ಪ್ರೈಸ್ ಅಥವಾ ರೆಕಾರ್ಡ್ ಯಾವುದೂ ಆಗಲಿಲ್ಲ. ಅವಾಗ ಬೇಸರ ಆಗ್ತಿತ್ತಾ? ಅಂದ್ರೆ ಬೇರೆ ಒಟ್ಟಿಗಿದ್ದವರಿಗೆಲ್ಲ ರೆಕಾರ್ಡ್ ಆಗ್ತಿತ್ತು, ಅಂದ್ರೆ ಮಕ್ಕಳಿಗೆ ಅಂದ್ರೆ ಒಂದು ಆಸೆ ಇದ್ದೇ ಇರ್ತದೆ. ಅವಾಗ ಬೇಸರ ಆಗ್ತಿತ್ತು, ನನಗೆ ಯಾಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಅಮ್ಮನ ಜೊತೆ ಏನು ಹೇಳ್ತಾ ಇದ್ರಿ? ಅಮ್ಮ ನನಗೆ ಯಾಕೆ ರೆಕಾರ್ಡ್ ಆಗೋದಿಲ್ಲ ಅಂತ ಕೇಳಿದೆ. ಪ್ರೈಸ್ ಎಲ್ಲ ಬರುವುದಿಲ್ಲ ಅಂತ. ಅದಕ್ಕೆ ಆರಿಕೋಡಿ ಚಾಮುಂಡೇಶ್ವರಿ ಅಮ್ಮ ಕರ್ಕೊಂಡು ಹೋದ್ರಲ್ಲಿಗೆ. ಅಮ್ಮನವರ ಬೇಡಿ ಸ್ವಾಮಿ ಇದ್ದವ್ರೆ, ನಮಗೆ ಇದು ಪ್ರೈಸ್ ಎಲ್ಲ ಬರಬೇಕು ಅಂತೇಳಿ. ಆಗ ನಾವು ಶಿವಮೊಗ್ಗಕ್ಕೆ ಕಾಂಪಿಟೇಷನಿಗೆ ಹೋಗ್ಲಿಕ್ಕಿತ್ತು. ಕಾಂಪಿಟೇಷನಿಗೆ ಹೋಗುವಾಗ ಹರಕೆ ಸೇವೆ ಎಲ್ಲ ಮಾಡ್ತೇವೆ ಅಂತ ಹೇಳಿಕೊಂಡು ಅಲ್ಲಿ ಹೋಗುವಾಗ ಫಸ್ಟ್ ಪ್ಲೇಸ್ ಸಿಕ್ಕಿತ್ತು. ಹೌದಾ? ಅಷ್ಟರವರೆಗೆ ಸಿಕ್ಕಿರ್ಲಿಲ್ಲ. ಅಂದ್ರೆ ನಿಮ್ಮ ಅಮ್ಮನ ಜೊತೆ ನಿಮ್ ಜೊತೆ ಮತ್ತೊಂದು ಅಮ್ಮ ಇದ್ದಾರೆ. ಯಾವ ಅಮ್ಮ? ಚಾಮುಂಡೇಶ್ವರಿ ಇದ್ದಾರೆ ಅಲ್ವಾ? ಅಂದ್ರೆ ಅವರು ಕಣ್ಣಿಗೆ ಕಾಣೋದಿಲ್ಲ, ಆದ್ರೆ ಅಮ್ಮನ ರೂಪದಲ್ಲೇ ಇದ್ದಾರೆ. ಎಲ್ಲರ ರೂಪದಲ್ಲಿ ನಿಮ್ ಜೊತೆ ಬಂದು ಶಕ್ತಿ ಕೊಟ್ಟಿದ್ದಾರೆ. ಹೌದು ಅಲ್ವಾ? ಅವತ್ತು ಶಿವಮೊಗ್ಗಕ್ಕೆ ಹೋಗಿ ವರ್ಲ್ಡ್ ರೆಕಾರ್ಡ್ ಆಯ್ತು, ವರ್ಲ್ಡ್ ವೈಡ್ ರೆಕಾರ್ಡ್ ಆಯ್ತಲ್ವಾ? ಅವತ್ತು ಜಿಶನಿಗಾಗಿರುವ ಖುಷಿ ಎಷ್ಟು? ನಂಗೆ ತುಂಬಾನೇ ಖುಷಿ ಆಯ್ತು. ಓಕೆ, ಆಶ್ಚರ್ಯ ಸಹ ಆಯ್ತು. ಹೌದಾ? ಓಕೆ, ಇವತ್ತು ನಿಮ್ ಜೊತೆಗೆ ಎಷ್ಟು ಜನ ಮಕ್ಕಳೆಲ್ಲ ಅಲ್ಲಿ ಕಲಿತಾ ಇದ್ದಾರೆ ಯೋಗದಲ್ಲಿ? ಅಲ್ಲಿ ಒಂದು 30-40 ಜನ ಕಲಿತಾ ಇದ್ದಾರಲ್ವಾ? ಓಕೆ, ನಿಮ್ ಜೊತೆಗೆ ಮತ್ತೆ ನಿಮ್ ಮನೇಲಿ ಮತ್ತೊಬ್ರು ಕೂಡ ಯೋಗ ಮಾಡ್ತಿದ್ದಾರೆ ಅಂತ, ಯಾರದು? ನನ್ನ ತಂಗಿ ಶೈನಿ. ಓಕೆ, ಅವರು ಕೂಡ ಸಾಧನೆ ಮಾಡೋದಕ್ಕೆ ಆರಿಕೋಡಿ ಅಮ್ಮನ ಆಶೀರ್ವಾದ ಬೇಕಲ್ವಾ? ಓಕೆ, ನಿಮಗೆ ಹೀಗೆಲ್ಲ ಸಪೋರ್ಟ್ ಎಲ್ಲ ಕರ್ಕೊಂಡು ಹೋಗುದು ಕರ್ಕೊಂಡು ಬರೋದು ಇದೆಲ್ಲ ಇರುತ್ತೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದು ಯೋಗಕ್ಕೆ ಹೋಗ್ತೀರಾ? ನಾವು 5 ಗಂಟೆಗೆ ಹೇಳ್ತಾನೆ.
ಮಾಡಿ 7 ಗಂಟೆಗೆ ಅಲ್ಲಿ ಯೋಗ ಎಲ್ಲ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಸ್ನಾನ ಮಾಡಿ ಎಲ್ಲ ಹೊರಟ ಹೋಗುವಾಗ ಸ್ವಲ್ಪ ಲೇಟ್ ಆಗ್ತದೆ. ಓಕೆ, ಇಲ್ಲಿಂದ ಮಳೆ ಇರಲಿ ಚಳಿ ಇರಲಿ ಕಾಡು ರಸ್ತೆ ಇದು, ಯಾರು ಕರ್ಕೊಂಡು ಹೋಗ್ತಾರೆ ಡೈಲಿ? ಅಪ್ಪ. ಓಕೆ, ಅಪ್ಪನಿಗೆ ಎಷ್ಟು ಥ್ಯಾಂಕ್ಸ್ ಹೇಳ್ತೀರಿ? ಅಪ್ಪನಿಗೆ ತುಂಬಾನೇ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ಎಲ್ಲಿ ಹೋದ್ರು ನೀನ್ ಮಾಡ್ತೀಯ ಮಗಳೇ ಅಂತ ಹೇಳ್ತಾರೆ. ಓಕೆ, ಎಲ್ಲಾನು ನಿಮ್ಮ ಒಂದು ಎಲ್ಲ ಸಾಧನೆ ಹಿಂದೆ ನಿಂತಿರ್ತಕ್ಕಂಥದ್ದು ಬೆನ್ನೆಲುಬಾಗಿ ಅಪ್ಪ. ಅಪ್ಪ ಅಂದ್ರೆ ತುಂಬಾ ಪ್ರೀತಿನಾ? ಅಲ್ಲ, ಎಲ್ಲಿ ಕೂಡ ಅಪ್ಪ ಎದುರು ಕಾಣೋದಿಲ್ಲ, ಹಿಂದೆಯಿಂದ ಮಾತ್ರ ಸಪೋರ್ಟ್ ಮಾಡ್ತಾ ಇರ್ತಾರಲ್ಲ. ಯಾಕೆ ಅಪ್ಪ ಅಂತ ಹೇಳುವಾಗ ಬೇಜಾರಾಗ್ತಿದೆ? ಅಷ್ಟು ಸಪೋರ್ಟ್ ಮಾಡ್ತಾರೆ ಅಪ್ಪ ಅಲ್ಲ. ಓಕೆ, ಅಳಬಾರ್ದು. ಅಪ್ಪನಿಗೆ ಒಂದು ಖುಷಿ ಆಗಿದೆ ಇವತ್ತು. ಯಾಕೆ ಗೊತ್ತಾ? ಅಷ್ಟು ಕಷ್ಟಪಟ್ಟು ಅಪ್ಪ ಕರ್ಕೊಂಡು ಹೋಗಿ ಬಂದು ಇವತ್ತು ನಮ್ಮನ್ನು ಅಲ್ಲಿಂದೆಲ್ಲ ಕರ್ಕೊಂಡು ಬಂದು ಇವತ್ತು ಜಿಶಾ ಇಷ್ಟು ದೊಡ್ಡ ಸಾಧನೆ ಮಾಡಬೇಕಿದ್ರೆ ಆರಿಕೋಡಿ ಅಮ್ಮನ ಜೊತೆಗೆ ನಿಮ್ಮ ಅಪ್ಪ ಕೂಡ ದೊಡ್ಡ ಸಾಧನೆ ಮಾಡಿದ್ದಾರೆ ನಿಮ್ಮ ಜೊತೆಗೆ. ಇವತ್ತು ಖುಷಿಯಾಗಿದೆಲ್ಲ ಅಲ್ವಾ? ಓಕೆ, ಇನ್ನಷ್ಟು ಸಾಧನೆ ಮಾಡಬೇಕು. ನಿಮ್ದೊಂದು ದೊಡ್ಡ ಕನಸಿದೆ ಅಂತ. ಎಲ್ಲಿಗೆ ಹೋಗ್ಬೇಕಂತ? ಫಾರಿನ್ಗೆ ಹೋಗಬೇಕು ಅಂತ. ಸೊ ಮತ್ತೊಮ್ಮೆ ನೀವು ಫಾರಿನ್ಗೆ ಬೇಗ ಹೋಗ್ತೀರಿ ಯೋಗದ ಮೂಲಕ. ಆವತ್ತು ನಾವು ಮತ್ತೆ ಬರ್ತೇವೆ ಮಾತಾಡ್ಲಿಕ್ಕೆ. ಇವತ್ತು ನಾವು ಬಂದು ಮಾತಾಡ್ಸಿದ್ದು ಎಷ್ಟು ಖುಷಿ ಆಯ್ತು? ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತಾ? ಇನ್ನು ಕೂಡ ಸಾಧನೆ ಮಾಡಬೇಕು, ಮಾಡ್ತೀರಿ, ಪ್ರಯತ್ನಗಳಿರಲಿ. ನಿಮ್ಮ ಯೋಗ ಶಿಕ್ಷಕರಾಗಿರ್ಬೋದು, ಚಂದ್ರನ್ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಅಪ್ಪ ಆಗಿರ್ಬೋದು, ನಾವೆಲ್ಲ ನಿಮಗೆ ಸಪೋರ್ಟ್ ಮಾಡ್ತೇವೆ ಆಯ್ತಾ? ಜೊತೆಗೆ ಆರಿಕೋಡಿ ಅಮ್ಮ ಕೂಡ ನಿಮ್ಮ ಜೊತೆಲಿದ್ದಾರೆ ಆಯ್ತಾ? ಓಕೆ, ಎನಿವೇ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ದೇವರು ಒಳ್ಳೇದ್ ಮಾಡ್ಬೇಕು, ಇನ್ನೂ ಸಾಧನೆ ಮಾಡಬೇಕು. ಓಕೆನಾ? ಓಕೆ, ಥ್ಯಾಂಕ್ ಯು. ಈ ಜಗತ್ತು ನೋಡ್ತಕ್ಕಂಥದ್ದು ಒಂದು ತಾಯಿಯ ತ್ಯಾಗವನ್ನ ಮಾತ್ರ, ತಂದೆಯ ಕಷ್ಟವನ್ನ ನೋಡ್ತಕ್ಕಂಥದ್ದು ತೀರಾ ಕಡಿಮೆ ಅಂತ ನಾನು ಭಾವಿಸ್ತೇನೆ. ಇವತ್ತು ಜಿಶಾ ವರ್ಲ್ಡ್ ವೈಡ್ ರೆಕಾರ್ಡ್ ಮಾಡಿದಾಳೆ ಅಂದರೆ ಅವಳ ಹಿಂದೆ ನಿಂತಿರ್ತಕ್ಕಂಥ ಮಹಾನ್ ಶಕ್ತಿ ಆರಿಕೋಡಿ ಅಮ್ಮ, ಹಾಗೆಯೇ ಆಕೆಯ ತಂದೆ ಶ್ರೀಯುತ ಕೇಶವರವರು. ಅವರ ಕೆಲಸ ಏನು ಅಂತ ನಾನು ಕೇಳಿದೆ ಬರುವಾಗಲೇ. ಅಡುಗೆಗಳು, ಒಂದೊಂದು ಫಂಕ್ಷನ್ಸ್ಗಳಲ್ಲಿರುವಂತಹ ಅಡುಗೆಗಳನ್ನು ಮಾಡಿ ಅಲ್ಲಿ ಒಂದು ಹೆಲ್ಪನ್ನು ಮಾಡಿ, ತಾನು ಏನು ಜೀವನದಲ್ಲಿ ಪಡ್ಕೊಂಡಿದ್ದೇನೆ ಅಂತೇಳಿ ಗೊತ್ತಿಲ್ಲ, ಆದರೆ ಎಲ್ಲನೂ ಕೂಡ ತನ್ನ ಮಕ್ಕಳ ಮೂಲಕ ಸಾಧನೆಯನ್ನು ಮಾಡಬೇಕು ಅಂತ ಯೋಚನೆಯನ್ನು ಮಾಡಿ ಇಲ್ಲಿಂದ ಅಲ್ಲಿವರೆಗೆ ಹೋಗಿ ಕಷ್ಟವನ್ನು ಪಟ್ಟು ಎಲ್ಲನೂ ಕೂಡ ಮಕ್ಕಳ ಮೂಲಕ ಸಾಧನೆಯನ್ನು ನೋಡೋದಕ್ಕೆ ಕಷ್ಟವನ್ನು ಪಟ್ಟಿದ್ದಾರೆ. ಆ ಕಷ್ಟಕ್ಕೆ ಪ್ರತಿಫಲವಾಗಿ ಮಕ್ಕಳು ಬೇಕಾಗಿರುವಂತಹ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಸಣ್ಣ ವಯಸ್ಸಲ್ಲಿ ಅಂತ ನಾನು ಭಾವಿಸಿಕೊಳ್ತೇನೆ. ಅದೆಲ್ಲನೂ ಮುಂದುವರಿಲಿ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಆರಾಮಿದ್ದೀನಿ. ಓಕೆ, ಇವತ್ತು ನಿಮ್ಮ ಮಗಳು ದೊಡ್ಡ ಸಾಧನೆ. ಎಲ್ಲ ಮಕ್ಕಳಿಗೆ ಇಂತಹ ಒಂದು ಅವಕಾಶಗಳು ಅಥವಾ ಇಂಥ ಒಂದು ರೆಕಾರ್ಡ್ಗಳು ಒಲಿಯೋದಿಲ್ಲ. ಎಲ್ಲರೂ ಕೂಡ ಪ್ರಯತ್ನವನ್ನು ಮಾಡ್ತಿರ್ತಾರೆ. 100ರಲ್ಲಿ 1-2 ಜನಕ್ಕೆ ಸಿಗ್ತದೆ. ಅಂತಹ 100ರಲ್ಲಿ 1-2 ಜನರಲ್ಲಿ ಸಿಗ್ತಕ್ಕಂಥ ಅವಕಾಶ ನಿಮ್ಮ ಮಗಳಿಗೆ ಸಿಕ್ಕಿದೆ. ಎಷ್ಟು ಖುಷಿ ಇದೆ ನಿಮಗೆ? ತುಂಬ ಖುಷಿ ಇದೆ ಸರ್. ಅವಳು ಅದರಲ್ಲೊಂದು ರೆಕಾರ್ಡ್ ಮಾಡಿದ್ದು ನನಗೆ ತುಂಬ ಖುಷಿ ಇದೆ. ಓಕೆ, ನೀವು ಕೂಡ ಯೋಗ ಮಾಡ್ತೀರಾ? ಇಲ್ಲ, ಸಣ್ಣದ ಶಾಲೆ ಹೋಗುವ ಮಾಡ್ತಿದ್ದೆ ಸರ್. ಓಕೆ, ಇವಾಗ ಮಗಳ ಜೊತೆ ಇಲ್ಲ ಸರ್, ಇಲ್ಲ. ಓಕೆ, ಏನಿದ್ರು ಕೂಡ ಮಗಳು ಯೋಗ ಮಾಡುವಾಗ ತಾವು ಸಪೋರ್ಟ್ ಮಾಡ್ತಾ ಇರ್ತೀರಾ? ಸಪೋರ್ಟ್ ಮಾಡ್ತೀನಿ. ಓಕೆ, ನಿಮ್ಮ ಸಹಕಾರ ಎಷ್ಟಿದೆ ಅಂತ ನಾನು ನೋಡಿದ್ದೇನೆ. ಸೊ ಎನಿವೆ, ನಿಮ್ಮ ಮಗಳ ಈ ಸಾಧನೆಗಳು ಇನ್ನಷ್ಟು ಮುಂದುವರಿಲಿ. ಆರಿಕೋಡಿ ಅಮ್ಮನನ್ನು ಬೇಡಿಕೊಂಡ ಬಳಿಕ ಒಂದು ಜೀವನದ ಚಿತ್ರಣವೇ ಬದಲಾಯಿತು ಅಂತ ಅನಿಸುತ್ತದೆ. ಹೌದು, ತಾಯಿಯ ಒಂದು ನಾವು ಕೇಳಿಕೊಂಡಾಗ ಒಳ್ಳೆ ನಮಗೆ ಸಹಕಾರ ಕೊಡ್ತಿದ್ದಾರೆ. ಒಳ್ಳೆ ತಾಯಿಯ ಒಂದು ಆರಿಕೋಡಿ ತಾಯಿಯ ಕೃಪೆ ಅಲ್ವಾ? ಓಕೆ, ನೀವು ಎಷ್ಟು ಧನ್ಯವಾದವನ್ನು ಹೇಳ್ತೀರಿ ಯೋಗ ಗುರುಗಳಿಗೆ, ಹಾಗೇನೆ ಒಂದು ಅಮರ ತಾಲೂಕು ಚಾರಿಟೇಬಲ್ ಟ್ರಸ್ಟ್ ಇವರಿಗೆ? ತುಂಬ ಧನ್ಯವಾದ ಹೇಳ್ತೇನೆ ಸರ್. ಅವರು ನಮ್ಮ ಶರತ್ ಮಡ್ಲಿಕ್ಕೆ ಅವರು ತುಂಬ ಪ್ರಯತ್ನ ಪಡ್ತಾರೆ ನಮ್ಮ ಮಕ್ಕಳಿಗೆ ಯೋಗ ಕಲಿಸಲಿಕ್ಕೆ. ಮತ್ತು ಚಂದ್ರಶೇಖರ್ ಕಡೌಡಿ ಅವರು ಅಲ್ಲಿ ಪ್ರಾರಂಭ ಮಾಡದಿದ್ದರೆ ನನ್ನ ಮಗಳು ಈಗ ರೆಕಾರ್ಡ್ ಮಾಡಲಿಕ್ಕೆ ಇರಲಿಲ್ಲ. ಹಾಗೆ ಮತ್ತೊಬ್ಬರು ಇದ್ದಾರೆ ಸಸಿ ಕೊರ್ತಡ್ಕಂತ, ಅವರು ನಾನು ಇಲ್ಲದಿರುವಾಗ ಅವ್ರನ್ನೇ ಕರ್ಕೊಂಡೋಗಿ ರಿಕ್ಷಾದಲ್ಲಿ ಕರ್ಕೊಂಡು ಬರ್ತೇನೆ. ಅವರಿಗೂ ಧನ್ಯವಾದ. ಓಕೆ, ಎನಿವೆ ಇವತ್ತು ಆರಿಕೋಡಿಯ ಅಮ್ಮನ ಆಶೀರ್ವಾದದೊಂದಿಗೆ, ಎಲ್ಲರ ಆಶೀರ್ವಾದದೊಂದಿಗೆ ಇನ್ನಷ್ಟು ಸಾಧನೆಗಳನ್ನು ಮಾಡಲಿ ಅಂತ ನಾವೆಲ್ಲ ಕೇಳಿಕೊಳ್ಳೋದಲ್ಲ ಸರ್? ಹಾಗಿದ್ದಾಗ ಆ ಒಳ್ಳೆಯ ಭವಿಷ್ಯ ಆಕೆಯ ಜೀವನದಲ್ಲಿ ಇನ್ನಷ್ಟು ಬರಲಿ ಅಂತ ಹೇಳಿಕೊಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಖುಷಿಯಾಗಿದೆ ಅಂತ ಭಾವಿಸ್ಕೊಳ್ತೇನೆ. ಒಬ್ಬ ಒಳ್ಳೆಯ ಯೋಗ ಶಿಕ್ಷಕರು ಸಿಕ್ಕಿದಾಗ, ಒಂದು ಒಳ್ಳೆಯ ಸಂಸ್ಥೆಯ ಪಾಲುದಾರಿಕೆ ಸಿಕ್ಕಿದಾಗ ಈ ರೀತಿಯಲ್ಲಿ ವಿದ್ಯಾರ್ಥಿಗಳು ಬೆಳೆಯೋದಕ್ಕೆ ಸಾಧ್ಯ. ಎಲ್ಲನೂ ಒಳ್ಳೆಯದಾಗಲಿ. ಕಲಿತಕ್ಕಂಥ ಪ್ರತಿಯೊಂದು ವಿದ್ಯಾರ್ಥಿಗಳು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆಗಳನ್ನು ಮಾಡಿಕೊಳ್ಳಿ ಅಂತ ಹೇಳಿಕೊಳ್ತಾ, ನನ್ನ ಜೊತೆಗೆ ಸ್ಪೆಷಲ್ ಆಗಿ ಸಪೋರ್ಟನ್ನು ಕೊಟ್ಟಿರುವಂಥ ಯಶ್ ಅವರಿಗೂ ಧನ್ಯವಾದದೊಂದಿಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಸೊ ನಿಮಗೂ ಧನ್ಯವಾದಗಳು ಮಾತಾಡಿರೋದಕ್ಕೆ, ನಮ್ಮನ್ನು ಕರ್ಕೊಂಡು ಅಷ್ಟು ದೂರದಿಂದ ಬಂದಿರೋದಕ್ಕೆ. ಹಾಗೆಯೇ ಎಲ್ಲರ ಮೇಲೆ ಆರಿಕೋಡಿ ತಾಯಿಯ ಆಶೀರ್ವಾದ ಇರಲಿ. ಕೇವಲ ಆರಿಕೋಡಿಗೆ ಹೋಗಿ ಅಲ್ಲಿ ಟೋಕನನ್ನು ಪಡ್ಕೊಂಡ್ರೆ ಮಾತ್ರ ನಮಗೆ ತಾಯಿ ಒಲಿತಾಳೆ ಅಂತೇಳಿ ಅಲ್ಲ, ಎಲ್ಲಿ ನಿಂತು ಕೂಡ ನಾವು ಭಕ್ತಿಯಿಂದ ಬೇಡಿಕೊಂಡ್ರೆ ಆ ತಾಯಿಯ ಆಶೀರ್ವಾದ ಇದೆ ಅಂತ ನಂಬಿಕೊಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಜಿಶಾ ಅವರ ಸಾಧನೆ ಇನ್ನಷ್ಟು ಇರಲಿ, ಎಲ್ಲ ಮಕ್ಕಳು ಕೂಡ ಯೋಗದಲ್ಲಿ ಅಥವಾ ಇನ್ನಿತರ ಕ್ಷೇತ್ರದಲ್ಲಿ ಬೆಳಗಲಿ ಅಂತ ಹೇಳಿಕೊಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಜಾಸ್ತಿ ಜನಕ್ಕೆ ಶೇರ್ ಮಾಡಿ. ಮತ್ತೆ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿಕೊಳ್ತಾ, ಸಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು, ಬಾಯ್.